ಮಾಡ್ತೀನಿ ಅಂತ ಬಂದ್ರಿ हमारा राष्ट्रीय नेतृत्व माननीय प्रधानमंत्री, माननीय गृह मंत्री, माननीय राष्ट्रीय अध्यक्ष। देखिए शाम को राष्ट्रीय कार्यालय में ದೆಹಲಿಯ 2 ಕ್ಷೇತ್ರಗಳ ಫಲಿತಾಂಶ ಪ್ರಕಟವಾಗಿದೆ. ಬಹಳ ನಿರೀಕ್ಷೆಯನ್ನ ಹುಟ್ಟಿಸಿದಂತಹ ದೆಹಲಿಯ ಫಲಿತಾಂಶ ಅದರಲ್ಲಿ 2 ಕ್ಷೇತ್ರಗಳಲ್ಲಿ ಬಂದಿದೆ. ಆಪ್ನ ಮನೀಶ್ ಸಿಸೋಡಿಯಾ ಅವರಿಗೆ ಸೋಲು. ಬಿಜೆಪಿಯ ತರ್ವಿಂದರ್ ಸಿಂಗ್ ವಿರುದ್ಧ ಸೋಲನ್ನ ಕಂಡಿದ್ದಾರೆ ಮನೀಶ್ ಸಿಸೋಡಿಯಾ. ನೋಡಿ, ಮನೀಶ್ ಸಿಸೋಡಿಯಾ ಕೂಡ ಬಹಳ ಪ್ರಮುಖ ಪಾತ್ರವನ್ನ ವಹಿಸ್ತಾ ಇದ್ರು ಎಎಪಿ ಪಕ್ಷದಲ್ಲಿ. ಅವ್ರ ಮೇಲೆ ಎಷ್ಟೇ ಗಂಭೀರ ಆರೋಪಗಳು ಬಂದರೂ ಕೂಡ ಅದೆಲ್ಲವನ್ನು ಕೂಡ ಫೇಸ್ ಮಾಡಿ ಬಂದಿದ್ರು. ಆ ಜಾಗದಲ್ಲಿ ಬೇರೊಬ್ಬ ಯಾರಾದ್ರೂ ನಾಯಕ ಇದ್ದಿದ್ರೆ ಇಷ್ಟರ ಒಳಗೆ ರಾಜಕಾರಣನೇ ಬಿಟ್ಟು ಹೋಗ್ಬಿಡ್ತಾ ಇದ್ರೇನು. ಆ ರೇಂಜ್ಗೆ ಅಷ್ಟು ಆರೋಪಗಳು ಬಂದ್ವು, ಅಷ್ಟು ತನಿಖೆಗಳನ್ನ ಫೇಸ್ ಮಾಡಿದ್ರು, ಅಷ್ಟು ಜೈಲ್ಗೆ ಹೋಗಿ ಬಂದಂತ ಮನೀಶ್ ಸಿಸೋಡಿಯಾ ಅವರು ಕೂಡ ಸ್ಪರ್ಧೆ ಮಾಡಿದ್ರು. ಬಟ್ ಈಗ ಅವರು ಸೋತಿದ್ದಾರೆ. ಅವರ ವಿರುದ್ಧ ಇದ್ದಂತ ಅಭ್ಯರ್ಥಿ ಏನಿದ್ದಾರೆ, ಸ್ಪರ್ಧಿ ಏನಿದ್ದಾರೆ, ಅವ್ರ ಗೆಲುವನ್ನ ಸಾಧಿಸಿದ್ದಾರೆ. ತರ್ವಿಂದರ್ ಸಿಂಗ್ ಏನಿದ್ದಾರೆ ಅವರು ಗೆಲುವನ್ನ ಸಾಧಿಸಿರೋದು. ಮನೀಶ್ ಸಿಸೋಡಿಯಾ ಸೋಲು. ಅಂದ್ರೆ ಈಗ 2 ಕ್ಷೇತ್ರಗಳ ಫಲಿತಾಂಶ ಪ್ರಕಟ ಆಗಿರೋದು. ಈಗ ನಂತರದಲ್ಲಿ ಕುತೂಹಲ ಇರುವಂತದ್ದು ಅತಿಶಿ ಅವರ ಸೋಲಾಗುತ್ತೋ ಗೆಲುವಾಗುತ್ತೋ ಅಂತ. ಅವರು ಮುಖ್ಯಮಂತ್ರಿ ಬೇರೆ, ಸೋಲಾದ್ರೆ ಒಂದ್ ರೀತಿಯಾಗಿ ಬಹಳ ದೊಡ್ಡ ಮುಖಭಂಗ. ಮತ್ತೊಂದ್ ಕಡೆ ಅರವಿಂದ್ ಕೇಜ್ರಿವಾಲ್ ಅವರು ಮಾಜಿ ಮುಖ್ಯಮಂತ್ರಿ, ಅವರು ಸೋಲ್ತಾರಾ ಗೆಲ್ತಾರ ಅನ್ನುವಂತ ಕುತೂಹಲ ಕೂಡ ಇದ್ದೇ ಇದೆ. ಒಂದ್ ವೇಳೆ ಇವರಿಬ್ರು ಕೂಡ ಸೋತ್ರು ಅಂದ್ರೆ ಆಪ್ ದೆಹಲಿಯಲ್ಲಿ ನೆಲ ಕಚ್ಚಿದಂತೆ ಆಗ್ಬಿಡುತ್ತೆ. ಈಗ ದೆಹಲಿಯಲ್ಲಿನೇ ಬಹಳ ಪ್ರಾಬಲ್ಯವನ್ನ ಹೊಂದಿರೋದು ಎಎಪಿ ಪಕ್ಷ. ಇಲ್ಲಿನೇ ನೆಲ ಕಚ್ಚಿಬಿಟ್ರೆ ಇನ್ನು ಬೇರೆ ಬೇರೆ ರಾಜ್ಯಗಳಲ್ಲಿ ಅಲ್ಲೊಂದು ಇಲ್ಲೊಂದು ಕಡೆ ಇರುವಂತ ಪ್ರಾಬಲ್ಯ ಏನಿದೆ ಅದು ಕೂಡ ಮತ್ತಷ್ಟು ಕುಸಿತ ಆಗ್ಬಿಡುತ್ತೆ. ಸದ್ಯಕ್ಕೀಗ ಮನೀಶ್ ಸಿಸೋಡಿಯಾ ನೋಡಿ, ಅವರು ಗೆದ್ದೇ ಗೆಲ್ತಾರೆ ಅನ್ನುವಂಥ ಭರವಸೆಯನ್ನ ಆಪ್ ಇಟ್ಕೊಂಡಿತ್ತು. ಬಟ್ ಅವರೇ ಸೋತ್ ಬಿಟ್ಟಿದ್ದಾರೆ. ಹಾಗಾಗಿ ಈಗ ಮುಂದಿನ ಕಥೆ ಏನು? ಅರವಿಂದ್ ಕೇಜ್ರಿವಾಲ್ ಮತ್ತು ಅತಿಶಿ ಅವರು ಸೋಲ್ತಾರಾ ಗೆಲ್ತಾರಾ? ಈಗಾಗಲೇ 2,000 ಮತಗಳ ಹಿನ್ನಡೆ ಇದೆ ಅವ್ರಿಗೆ. ಆ ಅಂತರದಿಂದ ಇನ್ನೂ ಕೂಡ ಹಿನ್ನಡೆಯನ್ನೇ ಕಾಯ್ದುಕೊಂಡು ಹೋಗ್ತಾ ಇದ್ದಾರೆ. ನೆಕ್ಸ್ಟ್ ಮುಂದಿನ ಎಣಿಕೆಯಲ್ಲಿ ಏನಾದರೂ ಮುಂದೆ ಹೋಗ್ತಾರಾ? ಒಂದಷ್ಟು ಮತಗಳ ಅಂತರದಿಂದ ಜಂಪ್ ಆಗಬಹುದಾ? ಈ ಕುತೂಹಲ ಆಪ್ ಕಾರ್ಯಕರ್ತರಲ್ಲಿದೆ. ಬಟ್ ಬಿಜೆಪಿಯ ಎಲ್ಲ ಕಚೇರಿಗಳಲ್ಲೂ ಕೂಡ ಈಗ ಸಂಭ್ರಮ ಮನೆ ಮಾಡ್ತಾ ಇದೆ. ದೆಹಲಿಯಲ್ಲಿ ಇರ್ಬೋದು, ಅದೇ ರೀತಿಯಾಗಿ ಬೆಂಗಳೂರಿನ ಮಲ್ಲೇಶ್ವರಂ ಕಚೇರಿಯಲ್ಲಿ ಇರ್ಬೋದು, ಇಲ್ಲೆಲ್ಲ ಕಡೆ ಕೂಡ ಬಿಜೆಪಿ ದೆಹಲಿಯ ಚುಕ್ಕಾಣಿ ಹಿಡಿಯುತ್ತೆ ಅನ್ನುವಂಥ ಆಶಾಭಾವನೆ ಮತ್ತಷ್ಟು ಹೆಚ್ಚಾಗ್ತಿದೆ. ಹಾಗಾಗಿ ಸಂಭ್ರಮವನ್ನ ಆಚರಿಸ್ತಾ ಇದ್ದಾರೆ. ಸಿಹಿ ಹಂಚೋದ್ರ ಮೂಲಕ ಸಂತಸವನ್ನ ಹಂಚ್ಕೊಳ್ತಾ ಇದ್ದಾರೆ. ದೆಹಲಿ ಅಂತ ಬಂದಾಗ ರಾಷ್ಟ್ರದ ಕೇಂದ್ರ ಬಿಂದು, ರಾಜಧಾನಿ. ಹಾಗಾಗಿ ಇಲ್ಲಿ ಯಾರು ಅಧಿಕಾರದ ಚುಕ್ಕಾಣಿಯನ್ನ ಹಿಡಿತಾರೋ ಅವ್ರಿಗೊಂದು ರೀತಿ ಬಲ ಹೆಚ್ಚಾದಂತೆ. ಹಾಗಾಗಿನೇ ಈ ದೆಹಲಿಯ ಚುಕ್ಕಾಣಿ ಹಿಡಿಲೇಬೇಕು ಅನ್ನುವಂಥ ಕಾರಣಕ್ಕೆ ದೆಹಲಿಯಲ್ಲಿ ಬೀಡು ಬಿಟ್ಟು ಪ್ರಚಾರ ಮಾಡಿದ್ರು ಬಿಜೆಪಿ ನಾಯಕರು. ಗೆಲ್ಲಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕ್ಯಾಂಪೇನ್ ಮಾಡ್ತಾ ಇದ್ರು, ಒಂದಷ್ಟು ಆಶ್ವಾಸನೆ ಕೊಡ್ತಾ ಇದ್ರು. ಆ ಪ್ರಣಾಳಿಕೆಯಲ್ಲಿ ಕೊಡುವಂಥ ಭರವಸೆಗಳೇನಿದ್ದಾವೆ, ಪ್ರಣಾಳಿಕೆಯಲ್ಲಿ ಕೊಟ್ಟಂಥ ಆಶ್ವಾಸನೆಗಳು, ಅವೆಲ್ಲವನ್ನು ಕೂಡ ಜನರು ನೆಚ್ಕೊಂಡು ಬಿಜೆಪಿಯತ್ತನೇ ವಾಲ್ ಬಿಟ್ರ ಅನ್ನುವಂಥ ಅನುಮಾನಗಳು ಕೂಡ ಈಗ ವ್ಯಕ್ತವಾಗ್ತಾ ಇದೆ. ಇಲ್ಲಿಗೆ ಸಾಕು, ಎಎಪಿ ಅಧಿಕಾರ ನಡೆಸಿದ್ದು ನಮಗೆ ಬೇಡವೇ ಬೇಡವಾ? ಯಾಕೆಂದ್ರೆ ಒಂದಷ್ಟು ಕನ್ಫ್ಯೂಷನ್ಸ್ ಇದ್ದಾವೆ. ಅವ್ರ ಮೇಲೆ ಬರುವಂಥ ಆರೋಪಗಳು ನೋಡಿದ್ರೆ ಬರೀ ಭ್ರಷ್ಟಾಚಾರ, ಲಿಕ್ಕರ್ ಸ್ಕ್ಯಾಮ್, ಅದು ಇದು ಅಂತ. ಬಟ್ ಅವ್ರು ನೋಡಿದ್ರೆ ನಾವು ಯಾವ ಸ್ಕ್ಯಾಮಲ್ಲೂ ಇಲ್ಲ ಅಂತ. ಜನರಿಗೆ ಒಂದಷ್ಟು ಗೊಂದಲಗಳು ಹೆಚ್ಚಾಗ್ತಾ ಇದೆ. ಬಹುಕೋಟಿ ಹಗರಣ ಅಂತಾರೆ, ನಿಜಕ್ಕೂ ಹಗರಣದಲ್ಲಿ ಸಿಲುಕಾಕೊಂಡಿದ್ದಾರಾ ಇಲ್ವಾ? ಎಷ್ಟು ಕೋಟಿ ಹಗರಣ, ಅದ್ರ ಬಗ್ಗೆ ಒಂದಷ್ಟು ಮಾಹಿತಿ ಸಿಗ್ತಾ ಇಲ್ಲ. ಹೀಗಾಗಿ ಎಲ್ಲ ಗೊಂದಲಗಳನ್ನು ಕೂಡ ಬಿಟ್ಟು ಬಿಜೆಪಿ ಕಡೆ ಜನರು ವಾಲ್ ಬಿಟ್ರಾ ಅಂತ.
ಚಿಕ್ಕದೊಂದು ಬ್ರೇಕ್ ಆದಮೇಲೆ ಸುದ್ದಿ ಮುಂದುವರಿಯುತ್ತೆ.